ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಕಾಣಿಕೆಯ ದಶಮ ಭಾಗಗಳು ನಾವು ಕೊಡುವ. ಹಾಲೆಲೂಯ. ಒಂದು ಎರಡು ಹಿತ ಮಾತುಗಳನ್ನು ಹೇಳಲು ನಾನು ಬಯಸ್ತೇನೆ, ಬಹಳವಾಗಿ ನಮಗೆ ಬೇಕಾಗಿರುವಂಥದ್ದು. ಹಾಲೆಲೂಯ. ನಾನು ಸಭೆಯನ್ನು ತುಂಬ ಪ್ರೀತಿ ಮಾಡ್ತೇನೆ. ಹಾಲೆಲೂಯ. ನಾನು ತಿಳಿದದ್ದು ಮತ್ತೆ ನನಗೆ ತಿಳ್ಕೊಂಡದನ್ನು ಸಭೆಗೆ ಹಂಚುವುದು ಬಹಳ ಒಳ್ಳೆಯದು. ಯಾಕೆಂದರೆ ನಾವು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿದ ಪ್ರಕಾರ ಎಲ್ಲ ವಿಷಯದಲ್ಲಿ ಅಭಿವೃದ್ಧಿ ಹೊಂದಬೇಕು. ಹಾಲೆಲೂಯ. ಅದು ಕೂಡ ದೇವರ ಚಿತ್ತವಾಗಿದೆ. ನಾವು ನೋಡ್ತೇವೆ ನಮ್ಮ ಆರೋಗ್ಯ. ಹಾಲೆಲೂಯ. ಸೈತಾನನು ನಮ್ಮನ್ನು ಆರೋಗ್ಯದಲ್ಲಿ ತುಂಬ ವಂಚಿಸ್ತಾನೆ. ಹಾಲೆಲೂಯ. ಹಾನಿ ಮಾಡಲಿಕ್ಕೆ ಆಗುದಿಲ್ಲ, ಆತನು ಮೋಸ ಮಾಡ್ತಾನೆ, ವಂಚನೆ ಮಾಡ್ತಾನೆ. ಹಾಲೆಲೂಯ. ಒಂದು ಪ್ರಶ್ನೆಯಿಂದ ಒಂದು 2 ನಿಮಿಷ ತಗೊಳ್ತೇನೆ. ಒಂದು ಪ್ರಶ್ನೆಯಿಂದ, ಯೇಸು ಸ್ವಾಮಿಯ ಬರೋಣ ತಡ ಇದ್ದರೆ, ತಡ ಮಾಡುವುದಿಲ್ಲ ಆತನು, ಆದ್ರೆ ತಡವಾಗುವುದಾದ್ರೆ ದೀರ್ಘಾಯುಷ್ಯ ಹೊಂದಿ ಈ ಲೋಕವನ್ನು ಬಿಡ್ಲಿಕ್ಕೆ ಯಾರಿಗೆಲ್ಲ ಇಷ್ಟ ಉಂಟು? ಪ್ರಶ್ನೆ ಇದು. ಹಾಲೆಲೂಯ. ಯೇಸು ಸ್ವಾಮಿಯ ಬರೋಣ ತಡ ಇದ್ರೆ ನಮ್ಗೆ ಯಾರಿಗೆ ಗೊತ್ತಿಲ್ಲ. ಹಾಲೆಲೂಯ. ದೀರ್ಘಾಯುಷ್ಯ ಹೊಂದಿ. ಹಾಲೆಲೂಯ. ದೇವರಿಗೆ ಸ್ತೋತ್ರ. ಆ ದೀರ್ಘಾಯುಷ್ಯ ಹೊಂದಲಿಕ್ಕೆ ದೇವರ ಆತ್ಮ ನಮ್ಮೊಂದಿಗಿದ್ದಾನೆ. ಹಾಲೆಲೂಯ. ದೇವರು ನಮ್ಮನ್ನು ನಡೆಸ್ತಾನೆ. ಎಷ್ಟೋ ವಚನಗಳಲ್ಲಿ ಮುಪ್ಪಿನ ಮುದುಕರಾಗಿ ತೀರಿ ಹೋದ್ರು, ಗತಿಸಿದ್ರು ಎಂಬುದ ದೇವರ ವಾಕ್ಯದ ಅನೇಕ ಸಂಗತಿಗಳು. ಆದ್ರೆ ನಾವು ನೋಡ್ತೇವೆ, ದೇವರು ಮಾಡಿದ್ದು ಉಂಟು, ನಾವು ಮಾಡಬೇಕಾದದ್ದು ಉಂಟು. ಹಾಲೆಲೂಯ. ನಾವು ಮಾಡಬೇಕಾದದ್ದು ಅದು ನಮ್ಮ ಆರೋಗ್ಯದ ವಿಷಯದಲ್ಲಿ. ಹಾಲೆಲ್ಲ ನಾವು ನೋಡ್ತೇವೆ, ಮುಖ್ಯವಾಗಿ ನಮ್ಮ ದೇಹಕ್ಕೆ ಬೇಕಾಗಿರುವಂಥದ್ದು ಮೊದಲು ನೀರು, ಆಹಾರ, ನಿದ್ದೆ. ಯಾವುದೆಲ್ಲ? ನಿದ್ದೆ. ಹಾಲೆಲ್ಲ ನೀರು ನಮ್ಗೆ ಎಷ್ಟು ಬೇಕು ಹೇಳಿದ್ರೆ, ನಾವು ನೋಡ್ತೇವೆ ಸೈನ್ಸ್ ಪ್ರಕಾರ 20 kgಗೆ 1 ಲೀಟರ್ ನೀರು ಬೇಕು. ಹಾಲೆಲೂಯ. ನಾವು ನೋಡ್ತೇವೆ, ನಾವು 80 kg ಇದ್ರೆ 4 ಲೀಟರ್ ನಾವು ನೀರು ಕುಡಿಬೇಕು. ಹಾಲೆಲೂಯ. ಅದರದ್ದು ಕೆಲವೊಮ್ಮೆ ಬೇಗ ಹೇಳ್ತೇನೆ, ನಾವು ಅರ್ಧದಷ್ಟು ನಾವು ಮಾಡದಿದ್ರೆ ನಮ್ಮ ಜೀವನ ಹೇಗೆ ಆರೋಗ್ಯವಾಗಿರುತ್ತೆ? ದೇವರು ಕಾಯ್ತಾನೆ. ಹಾಲೆಲೂಯ. ಮರುಭೂಮಿಯಲ್ಲಿದ್ರೆ ದೇವರು ನಮಗೆ ನೀರು ಕೊಡ್ತಾನೆ. 24 ತಾಸು ನೀರು ಇರುವಾಗ ನಾವು ನೀರು ಕುಡಿಯದಿದ್ರೆ ದೇವರು ಕಾಯಿ ಹೇಳಿದ್ರೆ ದೇವರು ಕಾಯ್ತಾನ? ಹಾಲೆಲೂಯ. ಆತನ ಹಸಿರುಗಾವಲು ನೀರುಗಳ ಬಳಿಗೆ ನಡೆಸ್ತಾನೆ. ಅಲ್ಲಿ ನೀರು ಕುಡಿಯೋದು ಕೆಲಸ ಯಾರ್ದು? ನಮ್ಮದು. ಹಾಲೆಲೂಯ. ನಿದ್ದೆ ಕೂಡ ಸೈನ್ಸ್ ಹೇಳ್ತದೆ, ನಾವು 8 ತಾಸು ಮಲಗಬೇಕು 24 ತಾಸಲ್ಲಿ. ಹಾಲೆಲೂಯ. ನಾವು ಅಟ್ಲೀಸ್ಟ್ ಎವರೇಜ್ ಆಗಿ ಒಂದು 6 ತಾಸು ಮಲಗದೆ ನಾವು ಎಚ್ಚರಿಕೆ ಇದ್ದು ನಾವು ಸುಸ್ತಾಗಿ ಇರುವುದಾದ್ರೆ ನಮ್ಮ ದೇಹದಲ್ಲಿ ಅನಾರೋಗ್ಯಗಳು ಬರ್ತದೆ. ನಾವು ಹೇಳ್ತೇವೆ, ಭಾಗ ಕೊಡ್ತೇವೆ, ಕಾಣಿಕೆಗಳನ್ನು ಕೊಡ್ತೇವೆ, ಪ್ರಾರ್ಥಿಸ್ತೇವೆ, ವಾಕ್ಯಾರಿಕೆ ಮಾಡ್ತೇವೆ, ರೋಗ ಹಾಗೆ ಇರ್ತದೆ. ಹಾಲೆಲೂಯ. ಇದು ಹೇಗೆ ಕಾರಣ? ಹಾಲೆಲೂಯ. ನಾವು ಸೇವಿಸುವ ಆಹಾರ. ಹಾಲೆಲೂಯ. ನಾವು ಈ ಕರಾವಳಿ ಬೆಲ್ಟ್ ಅಲ್ಲಿ ನಾವಿದ್ದೇವೆ, ನಮ್ಗೆ ಮೀನ್ ಕೈಪಿಲ್ಲದಿದ್ರೆ ಊಟ ಸೇರುವುದೇ ಇಲ್ಲ. ಹಾಲೆಲೂಯ. ಪುಳಿ ಮುಂಚಿ ಬೇಕೇ ಬೇಕು. ಹೀಗೆ ನಾವು ಒಂದೇ ಆಹಾರಕ್ಕೆ ಅಡಿಕ್ಟ್ ಆದ್ರೆ ನಮ್ಮ ದೇಹದಲ್ಲಿ ಏನು ಅಸಮತೋಲನ ಉಂಟಾಗ್ತದೆ. ಹಾಲೆಲೂಯ. ಅದಕ್ಕೆ ದಯವಿಟ್ಟು ನಾವು ಸಾಧ್ಯವಾದಷ್ಟು, ಹಾಲೆಲೂಯ, ಮುಖ್ಯವಾಗಿ ಮನೆಯಲ್ಲಿರುವಾಗ, ಹಾಲೆಲೂಯ, ನಾವು ಎಲ್ಲ ಇದನ್ನು ನಾವು ಪಾಲಿಸುವಾಗ ನಾವು ದೇವರ ವಾಕ್ಯದೊಂದಿಗೆ ಜೋಡಾಗ್ತೇವೆ. ಹಾಲೆಲೂಯ. ಯಾಕೆಂದ್ರೆ ದೇವರ ವಾಕ್ಯ ಪ್ರಕೃತಿಯ ನಿಯಮ ಬಿಟ್ಟು ಕೂಡ ಕೆಲಸ ಮಾಡುವುದಿಲ್ಲ. ಹಾಲೆಲೂಯ. ಅದಕ್ಕೆ ದೇವರಿಗೆ ಸ್ತೋತ್ರ. ಆತನು ಯಾವಾಗ ಬರ್ತಾನೋ ನಮ್ಗೆ ಗೊತ್ತಿಲ್ಲ. ಆತನು ಬರುವುದು ತಡವಾಗುದಾದ್ರೆ ನಾವು ದೀರ್ಘಾಯುಷ್ಯ ಹೊಂದಿ ಈ ಲೋಕ ಬಿಡುವ ದುಃಖವ. ಹಾಲೆಲೂಯ. ದೇವರಿಗೆ ಸ್ತೋತ್ರ. ನಿಮ್ಮ ಹಿತ ಚಿಂತನೆಯಿಂದಲೇ ನಾ ಇದನ್ನು ಹೇಳಿದೆ. ಹಾಲೆಲೂಯ. ಪೌಲನು ಕೂಡ ಹೇಳ್ತಾನೆ, ನಿಮ್ಮ ಹಿತ ಚಿಂತೆ. ಹಾಲೆಲೂಯ. ದೇವರಿಗೆ ಸ್ತೋತ್ರ. ಕ್ರಿಸ್ತನ ನಿಮಿತ್ತ ಬಿಟ್ರೆ, ಪೌಲನು ಸ್ಪಷ್ಟವಾಗಿ ಹೇಳ್ತಾನೆ, ಕ್ರಿಸ್ತನ ನಿಮಿತ್ತ ಈ ಬಲಹೀನತೆ ಬಿಟ್ರೆ ಬೇರೆ ಯಾವ್ದು ನನಗಿಲ್ಲ ಎಂಬುದಾಗಿ. ಅಂದ್ರೆ ಆತನ ಜ್ಞಾನವಂತನಾಗಿದ್ದ. ಹಾಲೆಲೂಯ.